ಮೆಪ್ಪಾಡಿಯ ಮಾರಿಯಮ್ಮ ದೇವಸ್ಥಾನದ ಅಂಗಳ ಈಗ ಸ್ಮಶಾನವಾಗಿದೆ. ಕಾರಣ, ಈ ಮಾರಿಯಮ್ಮ ದೇವಸ್ಥಾನದ ಅಂಗಳದಲ್ಲಿ ಹಿಂದೂ ಶವಗಳನ್ನು ಸುಡುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಿನ್ನೆಯಿಂದ ಈವರೆಗೆ ಬರೋಬ್ಬರಿ 23 ಹಿಂದೂ ಶವಗಳನ್ನು ಈ ಸ್ಥಳದಲ್ಲಿ ಸುಡ್ತಿದ್ದಾರೆ. ಹಿಂದೂ ಸಂಪ್ರದಾಯದ ಪ್ರಕಾರವಾಗಿಯೇ ಎಲ್ಲ ವಿಧಿವಿಧಾನಗಳನ್ನ ಇಲ್ಲಿ ನೆರವೇರಿಸ್ತಿದ್ದಾರೆ. ಮಾರಿಯಮ್ಮನ ದೇವಸ್ಥಾನದ ಈ ಅಂಗಳದಲ್ಲಿ ಈ ಹಿಂದಿನಿಂದಲೂ ಕೂಡ ಪೂಜಾ ಪುನಸ್ಕಾರಗಳು ನಡೀತಿದ್ವು. ಅದ್ರ ಜೊತೆಗೆ ಹಿಂದೂ ಸಂಪ್ರದಾಯದ ಅಂದ್ರೆ ಹಿಂದೂಗಳು ಯಾರು ಮೃತಪಟ್ಟರೆ ಇಲ್ಲಿ ಅವ್ರನ್ನ ಬರ್ನ್ ಮಾಡಿ ಅದರ ಅಸ್ಥಿಯನ್ನ ಕೊಡ್ಲಾಗ್ತಿತ್ತು. ಆ ಅಸ್ಥಿಯನ್ನ ಕಾವೇರಿ ನದಿಗೆ ತಂದು ಬಿಡ್ತಿದ್ರು. ಆದ್ರೆ ನಿನ್ನೆ ಮುಂಡಕೈನಲ್ಲಿ ಹಾಗೂ ಹಲವೆಡೆ ಮೃತಪಟ್ಟವರನ್ನ ಪಂಚನಾಮೆಯನ್ನ ಮುಗಿಸಿ ನೇರವಾಗಿ ಈ ಸ್ಥಳಕ್ಕೆ ತರಲಾಗ್ತಿದೆ. ಇಲ್ಲಿ ಕೃತಕವಾಗಿಯೂ ಕೂಡ ಶವಗಳನ್ನ ಸುಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಗ್ಯಾಸ್ಗಳನ್ನ ತಂದು ಶವವನ್ನ ಬರ್ನ್ ಮಾಡುವಂತಹ ಕೇಂದ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಶವಗಳನ್ನು ಕೂಡ ನೀಡ್ತಿದ್ದಾರೆ. ಅವರ ಸಂಬಂಧಿಕರು ಎಲ್ಲರೂ ಕೂಡ ಇಲ್ಲಿ ಬಂದು ಕುಳಿತಿದ್ದಾರೆ. ಒಂದೊಂದೇ ಶವಗಳನ್ನ ಸುಡಬೇಕಾದ್ರೂ ಕೂಡ ಅವರ ಸಂಬಂಧಿಕರು ಹೋಗಿ ಅದಕ್ಕೆ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಾದಂತಹ ಅನಿಲ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಸ್ಥಳ ಯಾವುದು? ನಿನ್ನೆಯಿಂದ ಎಷ್ಟು ಶವಗಳನ್ನ ಬರ್ನ್ ಮಾಡಿದ್ದಾರೆ? ಇದು ಮಾರಿಯಮ್ಮ ದೇವಸ್ಥಾನದ್ದು ಸ್ಮಶಾನ. ಇದು ನಿನ್ನೆಯಿಂದ ಸುಮಾರು ಒಂದು ಮಧ್ಯಾಹ್ನ ಮೇಲೆ ಇವತ್ತು ಬೆಳಿಗ್ಗೆ ತನಗೆ ಸ್ಮಶಾನ ಇದು ನಡೀತಾ ಇದ್ದಿದ್ದು. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಪುನಃ ಶುರು ಮಾಡಿದೆ. ಈಗ ಒಂದು 22 ಜಾಸ್ತಿ ಇವಾಗ ಈಗಲೇ ಸುಟ್ಟಿದ್ದಾರೆ. ಇವಾಗ ಅದ್ರ ಏನು ಹಿಂದೂ ಆಚಾರ ವಿಧಿ ಪ್ರಕಾರ ಏನಿದೆ ಅದು ಆ ಥರ ಕರ್ಮ ಮಾಡಿಕೊಂಡೇ ನಡೀತಾ ಇರೋದು. ಅಲ್ಲ, ನಿನ್ನೆಯಿಂದನೂ ಕೂಡ ನಿರಂತರವಾಗಿ ನಿನ್ನೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಆಗಿ ಇವತ್ತು ಬೆಳಿಗ್ಗೆ ಒಂದು 4:30 ತನಗೆ ಅದು ಕಾರ್ಯಕ್ರಮ ನಡೀತಾ ಇದ್ದಿದ್ದು. ಪುನಃ ಇವತ್ತು ಬೆಳಿಗ್ಗೆ ಒಂದು 6:30ಗೆ ಸ್ಟಾರ್ಟ್ ಆಗಿ ಈಗಲೂ ನಡೀತಾ ಇದೆ. ಇನ್ನೂ ಬಾಡಿಗಳು ಬರ್ತಾ ಇದೆ. ಇವಾಗ ಐಡೆಂಟಿಫೈ ಮಾಡಿರೋದು ಬಾಡಿಗಳನ್ನೇ ಈಗ ಬರ್ತಾ ಇದೆ. ಇನ್ನೂ ಐಡೆಂಟಿಫೈ ಮಾಡದೇ ಇರೋದು ಬೇಕಾದಷ್ಟಿದೆ. ಅದು ಡಿಸೈಡ್ ಮಾಡಿಲ್ಲ ಯಾವುದು ಅಂತ. ಇವಾಗ ಇಲ್ಲಿಂದ ಒಂದು 100-150 ಕಿಲೋಮೀಟರ್ ಹಾಗೆ ಒಂದು 24 ಬಾಡಿ ಈಗ ಆಲ್ರೆಡಿ ಸಿಕ್ಕಿದ್ದೆ. ಅದು ಈಗ ಐಡೆಂಟಿಫಿಕೇಶನ್ ಮಾಡಿಲ್ಲ. ಅದು ನೆಲಂಬೂರಲ್ಲಿ ಆ ಥರ ಇದು ನಡೀತಾ ಇದೆ. ಅಂದ್ರೆ ನೆಲಂಬೂರು ಇಲ್ಲಿಂದ ಸರಿಸುಮಾರು 90 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ಶವಗಳು ಸಿಕ್ಕಿದೆ ಸರ್? ಹೌದು ಸರ್. ಯಾಕೆಂದ್ರೆ ಈಗ ಇಲ್ಲಿಂದ ಇದು ಈ ಬೆಟ್ಟ ಇದೆಯಲ್ಲ, ಈಗ ಇದಾಯ್ತಲ್ಲ, ಆಕ್ಸಿಡೆಂಟ್ ಆಗಿದ್ದ ಜಾಗದಿಂದ ಆ ನೀರು ಪೂರ್ತಿ ಹೋಗ್ತಾ ಇರೋದು ಚಾಲಿಯಾರ್ ಅಂತ ಹೊಳೆ ಇದೆ. ಆ ಚಾಲಿಯಾರಿಗೆ ಹೋಗ್ತಾ ಇರೋದು. ಆ ಸೂಜಿಪಾರೆಯಿಂದ ಹೋಗಿ ಚಾಲಿಯಾರ್ಗೆ ಬಿದ್ದು ಅಲ್ಲಿದ್ದು ಮೋರ್ಚರಿಯಲ್ಲಿ ಈಗ ಆಲ್ರೆಡಿ 24 ಶವಗಳನ್ನು ಅಲ್ಲಿ ಇದೆ. ಇವಾಗ ಇನ್ನೂ ಅದು ಗೊತ್ತಾಗ್ಲಿಲ್ಲ ಯಾರ್ದು ಅಂತ ಡಿಸೈಡ್ ಮಾಡೋಕ್ಕೆ, ಐಡೆಂಟಿಫಿಕೇಶನ್ ಮಾಡೋಕ್ಕೆ ಈಗ ಇನ್ನೂ ಅದು ಅವರಿಗೆ ಗೊತ್ತಾಗ್ಲಿಲ್ಲ. ಈಗ ಒಬ್ಬೊಬ್ರು ಹೋಗ್ತಾ ಇದೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ. ಈಗಲೂ ಇವಾಗ ಇದು ನಡೀತಾ ಇದೆ. ಈಗ ಯಾವ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಸರ್? ಯಾವ ಸಂಘಟನೆಯವರು ಕೈ ಜೋಡಿಸಿದ್ದಾರೆ ಸರ್? ಸರ್, ಇದು ದೇಶೀಯ ಸೇವಾ ಭಾರತಿ ಅಂತ ಕೇರಳದಲ್ಲಿ ಸೇವಾ ಭಾರತಿ ವಾಲಂಟಿಯರ್ ಇಲ್ಲಿದ್ದು ಕಾರ್ಯಕ್ರಮ ನಡೀತಾ ಇದೆ. ಈಗ ಪೂರ್ತಿ ಇಲ್ಲಿದ್ದು ಪೂರ್ತಿ ಏನು ವ್ಯವಸ್ಥೆ ಇದೆ, ಫುಡ್ಡಿನ ವ್ಯವಸ್ಥೆ, ಅದೇ ಥರ ಇಲ್ಲಿದ್ದು ನಮ್ಮ ಈ ಕ್ರಿಮಿಟೋರಿಯಮ್ದು ವ್ಯವಸ್ಥೆ ಮತ್ತು ವಾಹನ ವ್ಯವಸ್ಥೆ ಎಲ್ಲ ನಮ್ಮ ಸ್ವಯಂ ಸೇವಕರು ನಡೀತಾ ಇರೋದು. ಸರ್, ಈ ಕೃತಕವಾಗಿ ಶವಗಳನ್ನ ಬರ್ನ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಸರ್, ಈಗ ನೋಡಿ, ಈಗ ಅದು ಗ್ಯಾಸಲ್ಲಿ ಒಂದು ಇದರಲ್ಲಿ ಮಾಡ್ತಾ ಇದೆ, ಮತ್ತೆ ಅದರಲ್ಲಿ ಸೌದೆಯಲ್ಲೂ ಕೂಡ ಮಾಡ್ತಾ ಇದೆ. ಗ್ಯಾಸಲ್ಲಿ ಒಂಥರ ಹೊಸ ಸಿಸ್ಟಮ್ ಅಲ್ಲಿ ಗ್ಯಾಸಲ್ಲೂ ಮಾಡ್ತಾ ಇದೆ. ಅದೇ ಥರ ಎಲ್ಲ ಸೇವಾ ಭಾರತಿ ಯೂನಿಟ್. ಮತ್ತಷ್ಟು ಶವಗಳು ಬರ್ಬೋದು ಅಂತ ಬರ್ಬೋದು. ಈಗೂ ಐಡೆಂಟಿಫಿಕೇಶನ್ ಆಗಿಲ್ಲ, ಅದು ಬರುತ್ತೆ, ಇನ್ನೂ ಬರುತ್ತೆ. ಇವತ್ತು ನಾಳೆ ಎಲ್ಲ ಹಿಂಗೆ ನಡೀತಾ ಇರ್ತದೆ. ಅಷ್ಟು ಜಾಸ್ತಿ ಜನ ಇಲ್ಲಿಂದ ಮಿಸ್ ಆಗಿದೆ. ಹೊರಗಡೆಯಿಂದ ಟೂರಿಸ್ಟ್ ಆಗಿ ಬಂದಿರೋರು ಕೂಡ ಈಗ ಒಂದೊಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದೆ. ಅವರು 4 ಜನ 4 ಡಾಕ್ಟರ್ಸ್ ಬಂದಿದ್ದು. ಅವರು 2 ಜನ ಈಗ ಮಿಸ್ ಆಗಿದೆ. 2 ಜನ ಈಗ ICU ಅಲ್ಲಿ ನಮ್ಮ ಪಕ್ಕದಲ್ಲಿ ಆಸ್ಪತ್ರೆಯಲ್ಲಿದೆ. ಇಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಬರ್ನ್ ಮಾಡ್ಲಿಕ್ಕೆ ಏನಾದ್ರು ಬಂದಿದ್ರು? ಇಲ್ಲ ಸರ್, ಅಲ್ಲಿಂದ ಯಾವುದು ಬಂದಿಲ್ಲ. ಈಗ ಆ್ಯಕ್ಚುಲಿ ನಮ್ಮ ಕೇರಳದ ಇರೋದು ವಯನಾಡು ಮತ್ತು ಮಲಪ್ಪುರಂ ಇದರಲ್ಲಿ ಸೇವಾ ಭಾರತಿ ಯೂನಿಟ್ಗಳಿಂದ ನಮ್ಮ ಸ್ವಯಂ ಸೇವಕರು ಬಂದಿದ್ದೆ, ಇಲ್ಲಿ ಕಾರ್ಯಕರ್ತರುಗಳು ಬಂದಿದ್ದೆ, ಅವರಿಂದ ಮಾಡ್ತಾ ಇರೋದು. ಬಾಕಿ ಲೋಕಲ್ ಜನ ಇದೆಯಲ್ಲ ಅವರಿಂದ ಮಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಇದು ಸ್ಥಳೀಯರಾದ ಅನಿಲ್ ಅವರ ಮಾತುಗಳು. ಹಿಂದೂ ಸಂಪ್ರದಾಯದಂತೆ ಹಲವರ ಸಂಸ್ಕಾರವನ್ನ ಇಲ್ಲಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ವಿ. ಅದರ ಚಿತಾಭಸ್ಮವನ್ನ ಅವರ ಕುಟುಂಬದವರಿಗೆ ಕೊಡ್ತೀವಿ.
ಇನ್ನೂ ಮತ್ತಷ್ಟು ಶವಗಳು ಬರಬಹುದು. ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿಯೂ ಕೂಡ ಶವಗಳು ಸಿಗ್ತಿವೆ. ಆ ಶವಗಳನ್ನ ಇಲ್ಲಿಗೆ ತರುವಂತಹ ಕೆಲಸ ಆಗ್ತಿದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.